ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಮತ್ತು ಟ್ರಂಪ್ ನಡುವೆ ಮುನಿಸು ಶುರುವಾಗಿದೆಯಾ? ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ದಕ್ಕೆ ಟ್ರಂಪ್ ಕಿಡಿಕಾರಿರುವುದಿಲ್ಲಿ. ಈ ಕಡೆ ಕದನ ವಿರಾಮ ಅಂತ ನಾವು ಮಾತಾಡ್ತಾ ಇದ್ದೀವಿ, ಮಾತುಕತೆ ಪ್ರಗತಿಯಲ್ಲಿದೆ. 2 ತಿಂಗಳ ಕದನ ವಿರಾಮದ ಬಗ್ಗೆ ಎಲ್ಲ ಚರ್ಚೆಗಳು ನಡೆದಿದೆ. ಇದರ ಮಧ್ಯೆ ಹೋಗಿ ಇಸ್ರೇಲ್ ಕಡೆಯಿಂದ ಲೆಬನಾನ್ನ ಮೇಲೆ ದಾಳಿ ಆಗಿಬಿಟ್ರೆ ಏನು ಬುದ್ಧಿ ಇಲ್ವಾ ಇವರಿಗೆ? ಇಸ್ರೇಲ್ ಪ್ರಧಾನಿ ನೆತನ್ಯಾಹುಗೆ ಹುಚ್ಚ ಅಂತ ಕರೆದೋದು ಟ್ರಂಪ್. ಇಲ್ಲಿ ಮ್ಯಾಡ್ ಫೆಲೋ ನೆತನ್ಯಾಹು ಮ್ಯಾಡ್ ಅಂತ ಹೇಳಿ ಕರೆದಿರೋದು ಟ್ರಂಪ್. ಇಲ್ಲಿ ಬೆಂಜಮಿನ್ ನೆತನ್ಯಾಹುಗೆ ಡೊನಾಲ್ಡ್ ಟ್ರಂಪ್ ಕೊಟ್ಟಿರ್ತಕ್ಕಂತಹ ಬಿರುದು, ಟೈಟ್ಲ್ ಇದು. ಫೋನ್ ಕಾಲ್ ಮಾಡಿರೋದು, ಏನು ಮಾಡ್ತಿದ್ದೀರಾ, ಲೆಬನಾನ್ ಮೇಲೆ ದಾಳಿ ನಿಲ್ಲಿಸ್ತೀನಿ, ನೀವು ಅಮೆರಿಕದ ವಿರುದ್ಧ ಜಾಗತಿಕ ಮಟ್ಟದಲ್ಲಿ ಅಸಮಾಧಾನಕ್ಕೆ ನೀವೇ ಕಾರಣ, ಜಾಗತಿಕ ಮಟ್ಟದಲ್ಲಿ ನೀವೇ ಕಾರಣ ಆಗ್ತಿದ್ದೀರಿ ಅಮೆರಿಕದ ವಿರುದ್ಧವಾಗಿ ಇಷ್ಟೊಂದು ಅಸಮಾಧಾನ ಇರಲಿಕ್ಕೆ. ಎಲ್ಲ ಬಿಟ್ಟು ಬಂಗಿನೆಟ್ಟ ಅಂತ ಒಂದು ಮಾತಿದೆಯಲ್ಲ, ಆ ಕಥೆ ಆಯ್ತಿದು. ಇವರು ಯುದ್ಧಕ್ಕೆ ಕಾಲು ಕೆರ್ಕೊಂಡು ಹೋಗಿದ್ದಾಯಿತು, ಯುದ್ಧ ಮಾಡಿದ್ದಾಯಿತು, ಈಗ ಇವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ನಿನ್ನಿಂದ ನನಗೆ ಕೆಟ್ಟ ಹೆಸರು ಬಂದ್ಬಿಡ್ತು ಅಂತ ಹೇಳುವಂಥ ವರಾತ ಡೊನಾಲ್ಡ್ ಟ್ರಂಪ್ರದ್ದು. ನಿನ್ನನ್ನು ಇಸ್ರೇಲ್ ಜನ ಇಷ್ಟಪಡೋದಿಲ್ಲ ಯಾವತ್ತು ಅಂತ ಆಕ್ರೋಶ ವ್ಯಕ್ತಪಡಿಸಿರೋದು ಇದೇನು ನಿಜವೋ ಹೊಸ ಟ್ರಂಪ್ದ ನಾಟಕನೋ ಗೊತ್ತಿಲ್ಲ. ನಿಜವಾಗಿಯೂ ನೆತನ್ಯಾಹುನ ಟ್ರಂಪ್ ಈ ಥರ ಬೈದು ಬಿಡ್ತಾರಾ, ಹುಚ್ಚ ಅಂದುಬಿಡ್ತಾರಾ ಗೊತ್ತಿಲ್ಲ. ಏನನ್ನ ಮೆಚ್ಚಕ್ಕೆ ಈ ನಾಟಕ ಆಡ್ತಿದ್ರೆ ಅದು ಗೊತ್ತಿಲ್ಲ. ಟ್ರಂಪ್ ಗರಂ ಆಗಿರೋದು ಯಾಕೆ ಅಂದರೆ, ಇರಾನ್ ಅಮೆರಿಕ ಒಂದು ಕಡೆ ರಾಜತಾಂತ್ರಿಕ ಮಾತುಕತೆಗೆ ಇವರಿಬ್ಬರು ರೆಡಿ ಆಗ್ತಾ ಇದ್ದಾರೆ. ಇದ್ರ ಮಧ್ಯೆ ಹೋಗಿ ಲೆಬನಾನ್ನ ಮೇಲೆ ದಾಳಿ ಮಾಡೋದು ನೆತನ್ಯಾಹು. ಗಾಜಾದಲ್ಲಿ ದಾಳಿ, ಲೆಬನಾನ್ನ ಮೇಲೆ ದಾಳಿ, ಲೆಬನಾನ್ ಮೇಲೆ ಬಾಂಬ್ ದಾಳಿ ನಡೆಸಿದ್ದು ಇಸ್ರೇಲಲ್ಲಿ. ವಸತಿ ಕಟ್ಟಡವನ್ನು ಗುರಿಯಾಗಿಸೇ ದಾಳಿ ಮಾಡಿರೋದು ಇಸ್ರೇಲ್ ಪಡೆ. ಹೆಜ್ಬುಲ್ಲಾ ಕಮಾಂಡರ್ ಗುರಿಯಾಗಿಸಿ ನಡೆದಿದ್ದಂತಹ ದಾಳಿ ಇದು. ಹೀಗಾಗಿ ಅಮೆರಿಕಕ್ಕೆ ಬೆದರಿಕೆ ಹಾಕಿದ್ದು ಇರಾನ್. ದಾಳಿ ನಿಲ್ಲಿಸುವವರೆಗೆ ನಿಮ್ಮ ಹತ್ರ ನಮ್ಮದೇನು ಮಾತುಕತೆ ಇಲ್ಲ, ಯಾವ ಸಂಧಾನವೂ ಇಲ್ಲ, ಮಾತುಕತೆ ಮುಂದುವರಿಸಲ್ಲ ನಾವು ಅಂತ ಹೇಳಿದ್ದು. ಸೊ ಈ ಕಾರಣಕ್ಕೆ ಅಮೆರಿಕಕ್ಕೆ ಸಿಟ್ಟು ಬಂದಿರೋದು. ಇರಾನ್ ಅಮೆರಿಕ ಕದನ ವಿರಾಮ ಇಡೀ ಪ್ರದೇಶಕ್ಕೆ ಅನ್ವಯ ಆಗಬೇಕು, ಕದನ ವಿರಾಮ ಇಡೀ ಪ್ರದೇಶದ ತುಂಬ ವ್ಯಾಪಿಸಿರಬೇಕು. ಒಂದು ಕಡೆ ಉಲ್ಲಂಘನೆ ಆದರೂ ಕೂಡ ಎಲ್ಲ ಕಡೆ ಉಲ್ಲಂಘನೆ ಆದಂತೆ ಅದು ಅಂತ ಇರಾನ್ ಹೇಳಿದೆ. ಇರಾನ್ ಬೆದರಿಕೆ ಬೆನ್ನಲ್ಲೇ ನೆತನ್ಯಾಹು ಜೊತೆ ಟ್ರಂಪ್ ಚರ್ಚೆ ಮಾಡಿರೋದಿಲ್ಲಿ. ಲೆಬನಾನ್ನ ಮೇಲೆ ದಾಳಿ ನಿಲ್ಲಿಸಬೇಕು ಅಂತ ಹೇಳಿ ನೆತನ್ಯಾಹುಗೆ ಸೂಚನೆ ಹೋಗಿದೆ. ಲೆಬನಾನ್ನ ಹಿಜ್ಬುಲ್ಲಾ ಉಗ್ರರು ದಾಳಿ ನಡೆಸಲ್ಲ ಅಂತ ಟ್ರಂಪ್ ಹೇಳಿರೋದಿಲ್ಲಿ. ಹಾಗಾಗಿ ಟ್ರಂಪ್ಗೆ ಹುಚ್ಚ ಅಂತ ಕರೆದಿರೋದು, ನೆತನ್ಯಾಹುಗೆ ಹುಚ್ಚ ಅಂತ ಕರೆದಿರೋದು ಟ್ರಂಪ್.